300 ಅಡಿ ತೋಡಿದ್ರೂ ನೀರು ಬರಲಿಲ್ಲ ಅಂದರೆ ಹಾಗಾದರೆ ಸಮಸ್ಯೆ ಎಲ್ಲಾಯ್ತು ಗೊತ್ತಾ? ಬೋರ್ವೆಲ್ ತೋಡುವ ಮೊದಲು ಈ ಒಂದು ವಿಷಯ ಗೊತ್ತಿಲ್ಲ ಅಂದರೆ ನಿಮ್ಮ ಹಣ ಸಂಪೂರ್ಣ ನಷ್ಟ ಆಗಬಹುದು. ಇವತ್ತಿನ ವಿಡಿಯೋದಲ್ಲಿ ನಿಜವಾದ ಸತ್ಯ ಹೇಳ್ತೀನಿ. ನಮಸ್ಕಾರ ಸ್ನೇಹಿತರೆ. ನಮ್ಮ ಊರುಗಳಲ್ಲಿ ಅಥವಾ ಕೃಷಿ ಜಮೀನಿನಲ್ಲಿ ಬೋರ್ವೆಲ್ ತೋಡುವಾಗ ಒಂದು ಪ್ರಶ್ನೆ ಎಲ್ಲರಿಗೂ ಬರುತ್ತೆ. ಬೋರ್ವೆಲ್ನಲ್ಲಿ ನೀರು ಸಿಗೋದು ಹೇಗೆ ಗೊತ್ತಾಗುತ್ತೆ? ಬೋರ್ವೆಲ್ ಕೊರೆಸೋಕೆ ಎಷ್ಟು ಖರ್ಚು ಬರುತ್ತೆ? ಬೋರ್ವೆಲ್ ಎಷ್ಟು ಅಡಿ ಕೊರೆಸಿದ್ರೆ ನೀರು ಸಿಗತ್ತೆ? ಬೋರ್ವೆಲ್ ನೀರು ಬರದೇ ಇದ್ದರೆ ಏನು ಮಾಡಬೇಕು? ಬೋರ್ವೆಲ್ ಮೋಟರ್ ಯಾವುದೊಳ್ಳೆಯದು? ಬೋರ್ವೆಲ್ ಕೊರೆಸೋ ಮೊದಲು ಗಮನಿಸಬೇಕಾದ 5 ವಿಷಯಗಳು. ಬೋರ್ವೆಲ್ ನೀರು ಕಡಿಮೆ ಆದರೆ ಏನು ಮಾಡಬೇಕು? ಬೋರ್ವೆಲ್ ರೀಚಾರ್ಜ್ ಹೇಗೆ ಮಾಡೋದು? ಬೋರ್ವೆಲ್ ನೀರು ಪರೀಕ್ಷೆ ಹೇಗೆ ಮಾಡ್ತಾರೆ? ಒಂದು ಬೋರ್ವೆಲ್ ಸಂಪೂರ್ಣ ಪ್ರಕ್ರಿಯೆ. ಇಲ್ಲಿ ನೀರು ಸಿಗುತ್ತಾ ಇಲ್ವಾ ಅಂತ ಹೇಗೆ ಗೊತ್ತಾಡುತ್ತೆ? ಇವತ್ತಿನ ವಿಡಿಯೋದಲ್ಲಿ ಬೋರ್ವೆಲ್ನಲ್ಲಿ ನೀರಿರುವ ಜಾಗವನ್ನು ಹೇಗೆ ಗುರುತಿಸ್ತಾರೆ ಅನ್ನೋದನ್ನು ಸರಳವಾಗಿ ತಿಳಿಸ್ಕೊಡ್ತೀನಿ. ಬೋರ್ವೆಲ್ ಅಂದರೆ ನೆಲದೊಳಗೆ ಆಳವಾಗಿ ಡ್ರಿಲ್ ಮಾಡಿ ಭೂಗರ್ಭದ ನೀರನ್ನು ಹೊರತೆಗೆದುಕೊಳ್ಳುವ ವಿಧಾನ. ಕೃಷಿ, ಮನೆ ಮತ್ತು ಕುಡಿಯೋ ನೀರಿಗೆ ಬಹಳ ಜನ ಬೋರ್ವೆಲ್ ಬಳಸ್ತಾರೆ. ಆದರೆ ಎಲ್ಲ ಜಾಗಗಳಲ್ಲೂ ನೀರಿರೋದಿಲ್ಲ. ಅದರಿಂದ ಮೊದಲು ನೀರು ಇರುವ ಸಾಧ್ಯತೆ ಇರುವ ಜಾಗವನ್ನು ಹುಡುಕ್ತಾರೆ. ಹಳೆಯ ಕಾಲದಿಂದಲೂ ಒಂದು ಪದ್ಧತಿ ಇದೆ. ಅದನ್ನು ವಾಟರ್ ಡಿವೈನರ್ ಅಂತ ಹೇಳ್ತಾರೆ. ಕೆಲವರು ಒಂದು ವೈ ಆಕಾರದ ಕಡ್ಡಿ ಅಥವಾ ತಾಮ್ರದ ರಾಡ್ ಹಿಡಿದು ಜಮೀನಿನಲ್ಲಿ ನಡೀತಾರೆ. ಅವರಿಗೆ ನೀರು ಇರುವ ಜಾಗಕ್ಕೆ ಬಂದಾಗ ಆ ಕಡ್ಡಿ ಕೆಳಗೆ ವಾಲತೆ ಅಂತ ಅವರು ಹೇಳ್ತಾರೆ. ಈ ವಿಧಾನ ಗ್ರಾಮಗಳಲ್ಲಿ ಇನ್ನೂ ಬಳಸ್ತಾರೆ. ಇನ್ನೊಂದು ವಿಧಾನ ವಿಜ್ಞಾನ ಆಧಾರಿತವಾಗಿದೆ. ಇದನ್ನು ಜಿಯಾಲಜಿ ತಜ್ಞರು ಮಾಡ್ತಾರೆ. ಅವರು ನೆಲದೊಳಗಿನ ಮಣ್ಣು, ಕಲ್ಲು, ಭೂರಚನೆ ಇವುಗಳನ್ನು ಪರಿಶೀಲಿಸಿ ಎಷ್ಟು ಆಳದಲ್ಲಿ ನೀರಿರಬಹುದು ಅಂತ ಅಂದಾಜು ಮಾಡ್ತಾರೆ. ಇನ್ನೊಂದು ಸರಳ ವಿಧಾನ ಎಂದರೆ ಹತ್ತಿರದ ಬೋರ್ವೆಲ್ಗಳನ್ನು ನೋಡೋದು. ಉದಾಹರಣೆಗೆ, ಹತ್ತಿರದ ಬೋರ್ವೆಲ್ ಎಷ್ಟು ಅಡಿ ಇದೆ, ಎಷ್ಟು ನೀರು ಬರುತ್ತಿದೆ ಅದನ್ನು ನೋಡಿ ಹೊಸ ಬೋರ್ವೆಲ್ ತೋಡುವ ಆಳವನ್ನು ನಿರ್ಧರಿಸ್ತಾರೆ. ಇಷ್ಟು ವಿಧಾನ ಮಾಡಿದರೆ ನೀರು ಖಂಡಿತ ಸಿಗುತ್ತಾ ಅಂದರೆ ಖಂಡಿತ 100% ಗ್ಯಾರಂಟಿ ಇಲ್ಲ. ಏಕೆಂದರೆ ಒಂದು, ಭೂಗರ್ಭದ ನೀರು ಎಲ್ಲ ಜಾಗದಲ್ಲೂ ಒಂದೇ ರೀತಿ ಇರೋದಿಲ್ಲ. ಕೆಲವು ಜಾಗದಲ್ಲಿ ತುಂಬ ನೀರಿರುತ್ತೆ, ಕೆಲ ಜಾಗದಲ್ಲಿ ಇರೋದಿಲ್ಲ. 2, ಕಲ್ಲು ಮತ್ತು ಮಣ್ಣಿನ ರಚನೆ ಬದಲಾಗುತ್ತೆ. ಭೂಮಿಯೊಳಗೆ ಕಲ್ಲು, ಮಣ್ಣು, ಕ್ರ್ಯಾಕ್ ಇರುವ ಜಾಗದಲ್ಲಿ ನೀರು ಜಾಸ್ತಿ ಇರಬಹುದು. 3, ವರ್ಷ ಮೇಲೆ ಅವಲಂಬನೆ. ಮಳೆ ಚೆನ್ನಾಗಿ ಬಂದರೆ ಭೂಗರ್ಭದ ನೀರು ಹೆಚ್ಚಾಗುತ್ತದೆ. ಆದ್ದರಿಂದ ಏನು ಮಾಡ್ತಾರೆ? ಜನರು ಸಾಮಾನ್ಯವಾಗಿ ವಾಟರ್ ಡಿವೈನರ್ ನೋಡ್ತಾರೆ, ಜಿಯಾಲಜಿ ಸರ್ವೆ ಮಾಡ್ತಾರೆ, ಹತ್ತಿರದ ಬೋರ್ವೆಲ್ ಮಾಹಿತಿ ನೋಡ್ತಾರೆ. ಇವು ಮಾಡಿದರೆ ನೀರು ಸಿಗೋ ಸಾಧ್ಯತೆ ಹೆಚ್ಚಾಗತ್ತೆ. ಆದರೆ ಪೂರ್ಣ ಗ್ಯಾರಂಟಿ ಯಾರು ಕೊಡ್ಲಾರು. ಡ್ರಿಲ್ಲಿಂಗ್ ಖರ್ಚು. ಕೊರೆಸೋದು ಸಾಮಾನ್ಯವಾಗಿ ಒಂದು ಅಡಿ 150ರಿಂದ 300 ರೂಪಾಯಿ ಇರುತ್ತೆ. ಉದಾಹರಣೆಗೆ 300 ಅಡಿ ಬೋರು 45,000ದಿಂದ 90,000 ರೂಪಾಯಿ. 500 ಅಡಿ ಬೋರು 75,000ದಿಂದ 1,50,000 ರೂಪಾಯಿ. 2, ಕೇಸಿಂಗ್ ಪೈಪ್. ಮಣ್ಣು ಕುಸಿದಂತೆ ಮೇಲೆ ಪೈಪ್ ಹಾಕ್ತಾರೆ. 20ರಿಂದ 40 ಅಡಿ ಪೈಪ್ ಹಾಕ್ಬೋದು. ಖರ್ಚು ಸುಮಾರು 10ರಿಂದ 30,000 ರೂಪಾಯಿ. 3, ಮೋಟಾರ್ ಮತ್ತು ಪಂಪು. ನೀರು ಮೇಲಕ್ಕೆ ತರುವ ಪಂಪು. 15,000ದಿಂದ 50,000 ರೂಪಾಯಿ ಮೋಟಾರ್ ಮೇಲೆ ಅವಲಂಬನೆ. ವಯರ್, ಪೈಪ್ ಮತ್ತು ಇನ್ಸ್ಟಾಲೇಷನ್ ಸುಮಾರು 5ರಿಂದ 15,000 ರೂಪಾಯಿ. ವಿಡಿಯೋ ಕೊನೆಯಲ್ಲಿ ನೀವು ಹೀಗೆ ಹೇಳಬಹುದು: ಬೋರ್ವೆಲ್ನಲ್ಲಿ ನೀರು ಸಿಗೋದು ಖಚಿತವಾಗಿ ಹೇಳೋದು ಕಷ್ಟ, ಆದರೆ ಈ ವಿಧಾನಗಳಿಂದ ನೀರು ಇಡುವ ಸಾಧ್ಯತೆ ಇರುವ ಜಾಗವನ್ನು ಹುಡುಕ್ತಾರೆ. ಸ್ನೇಹಿತರೆ, ಬೋರ್ವೆಲ್ನಲ್ಲಿ ನೀರು ಸಿಗತ್ತೆ ಅಂತ 100% ಖಚಿತವಾಗಿ ಹೇಳೋದು ಕಷ್ಟ, ಆದರೆ ಈ ವಿಧಾನಗಳಿಂದ ನೀರು ಇರುವ ಸಾಧ್ಯತೆ ಇರುವ ಜಾಗವನ್ನು ಹುಡುಕ್ತಾರೆ. ಈ ಮಾಹಿತಿ ನಿಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇನ್ನಷ್ಟು ಉಪಯುಕ್ತ ಮಾಹಿತಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.